ಮ್ಯಾನ್ಮಾರ್ನಲ್ಲಿ ಭಯಂಕರ ಭೂಕಂಪ ಆಗಿದೆ. ಘಡಘಡ ಅಂತ ಭೂಮಿ ನಡಗಿದೆ. ಎರಡೆರಡು ಬಾರಿ ಭೂಮಿ ಕಂಪಿಸಿರುವುದರಿಂದ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಮ್ಯಾನ್ಮಾರ್ನಲ್ಲಿ ಭಯಂಕರ ಭೂಕಂಪ. ಈ ಭೂಕಂಪದಿಂದ ಅಲ್ಲೋಲ ಕಲ್ಲೋಲನೆ ಸೃಷ್ಟಿಯಾಗಿದೆ. ಕಂಪನದ ತೀವ್ರತೆಗೆ ಬೃಹತ್ ಕಟ್ಟಡಗಳು ಧರಾಶಾಹಿಯಾಗಿದ್ದಾವೆ, ಧರೆಗುರುಳಿದ್ದಾವೆ. ಅವಶೇಷಗಳ ಅಡಿ ಸಿಲುಕಿದವರ ರಕ್ಷಣಾ ಕಾರ್ಯಾಚರಣೆ ಚುರುಕುಗೊಂಡಿದೆ. ರಿಕ್ಟರ್ ಮಾಪಕದಲ್ಲಿ 7.7ರಷ್ಟು ತೀವ್ರತೆ ದಾಖಲಾಗಿದೆ. ಮೊದಲ ಬಾರಿ 7.7, ಎರಡನೇ ಬಾರಿ 7.2ರಷ್ಟು ತೀವ್ರತೆ ದಾಖಲಾಗಿದೆ. ಕಟ್ಟಡ ಧರೆಗುರುಳುತ್ತಿದ್ದಂತೆ ದಿಕ್ಕಾಪಾಲಾಗಿ ಓಡಿದ್ರು ಜನ. ನೋಡಿ, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಬೃಹತ್ ಕಟ್ಟಡಗಳು ಏಕಾಏಕಿ ಯಾವ ರೀತಿ ಧರೆಗೆ ಉರುಳುತ್ತೆ ಅನ್ನೋದನ್ನ ನೋಡೋದಕ್ಕೂ ಕೂಡ ಭಯಂಕರವಾಗಿದೆ. ಅವಶೇಷಗಳ ಅಡಿ ಎಷ್ಟು ಜನ ಸಿಕ್ಕಾಕೊಂಡಿದ್ದಾರೋ ಏನೋ ಎತ್ತೋ ಇನ್ನೂ ಕೂಡ ಗೊತ್ತಾಗಿಲ್ಲ. ಸದ್ಯ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ನೋಡಿ, ರಕ್ಷಣಾ ಕಾರ್ಯಾಚರಣೆಯಲ್ಲಿದ್ದವರು ಕೂಡ ಭೂಮಿ ಕಟ್ಟಡ ಯಾವಾಗ ಧರೆಗೆ ಉರುಳ್ಬಿಡುತ್ತೋ ದಿಕ್ಕಾಪಾಲಾಗಿ ಓಡೋದಕ್ಕೆ ಶುರು ಮಾಡ್ತಾರೆ. ದೃಶ್ಯಗಳಲ್ಲಿ ಅಲ್ಲಿ ಕೆಲಸ ಮಾಡ್ತಿದ್ರು ಅಂತ ಕಾಣಿಸುತ್ತೆ ಒಂದಷ್ಟು ಮಂದಿ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ನೀವು. ತೀವ್ರತೆಗೆ ಯಾವ ರೀತಿ ಅಲ್ಲಿ ಕಂಪನ ಸೃಷ್ಟಿ ಆಗ್ತಾ ಇದೆ, ಕಂಪನದ ತೀವ್ರತೆ ಎಷ್ಟಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಅಲ್ಲಿ ಕಟ್ಟಡ ಏನು ಬೃಹತ್ ಕಟ್ಟಡ ಇತ್ತು ಅದು ನಿರ್ಮಾಣ ಹಂತದಲ್ಲಿದ್ದಂತಹ ಕಟ್ಟಡ ಅಂತ ಅನ್ಸುತ್ತೆ. ಯಾವ ರೀತಿ ಧರೆಗೆ ಉರುಳುತ್ತಾ ಇದೆ ಅನ್ನುವಂಥ ದೃಶ್ಯವನ್ನ ಕೂಡ ನೋಡ್ತಾ ಇದ್ದೀರಿ. ಮೊದಲ ಬಾರಿ 7.7, ಎರಡನೇ ಬಾರಿ 7.2ರಷ್ಟು ತೀವ್ರತೆ ದಾಖಲಾಗಿದೆ. ಇನ್ನು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲೂ ಕೂಡ ಭೂಮಿ ಕಂಪಿಸಿದೆ. ಎರಡೆರಡು ಬಾರಿ ಭೂಮಿ ಕಂಪಿಸೋದ್ರಿಂದ ಅಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಸಾವು ನೋವುಗಳ ಬಗ್ಗೆ ಇನ್ನೂ ಕೂಡ ವರದಿಯಾಗಿಲ್ಲ. ಎಷ್ಟು ಜನ ಸಿಕ್ಕಾಕೊಂಡಿದ್ದಾರೆ ಅವಶೇಷಗಳ ಅಡಿಯಲ್ಲಿ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ನೋಡಿ, ಯಾವ ರೀತಿ ಜನ ಅಲ್ಲಿ ಓಡ್ತಾ ಇದ್ದಾರೆ ಅನ್ನುವಂಥ ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ದೀರಿ. ಜೀವ ಭಯ, ಪ್ರಾಣಾಪಾಯದಿಂದ ತಪ್ಪಿಸ್ಕೊಳ್ಳಿಕ್ಕೆ ಜನ ಓಡ್ತಾ ಇದ್ದಾರೆ. ಒಂದಷ್ಟು ಜನ ಅಲ್ಲಿ ಕೆಲಸ ಮಾಡಿದಂತಹ ಸಿಬ್ಬಂದಿ ಕೂಡ ಬಿಲ್ಡಿಂಗ್ ಬೀಳ್ತಿದ್ದಂತೆ ಎದ್ನೋ ಬಿದ್ನೋ ಅಂತ ಓಡ್ತಾ ಇರೋ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಅವಶೇಷಗಳ ಅಡಿ ಸಿಲುಕಿರುವಂತಹ ರಕ್ಷಣಾ ಕಾರ್ಯ ಕೂಡ ಅಲ್ಲಿ ಚುರುಕಾಗಿ ನಡೀತಾ ಇದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು. ಬ್ರಿಡ್ಜ್ ಕೂಡ ಕುಸಿದು ಬಿದ್ದಿರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಅನೇಕ ಬಿಲ್ಡಿಂಗ್ಗಳು ಅಲ್ಲಿ ಕುಸಿದು ಬಿದ್ದಿದೆ. ಅಲ್ಲಿನ ಜನರ ಪರಿಸ್ಥಿತಿ ಯಾವ ರೀತಿ ಇದೆ, ಏನು ಎತ್ತ, ಎಷ್ಟು ಮಂದಿ ಅವಶೇಷಗಳ ಅಡಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ, ಇನ್ನಷ್ಟೇ ಮಾಹಿತಿ ನೀಡಬೇಕಾಗಿದೆ. ನಮ್ಮ ದೆಹಲಿ ಪ್ರತಿನಿಧಿ ಸಂತೋಷ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂತೋಷ್, ಮ್ಯಾನ್ಮಾರ್ನಲ್ಲಿ ಭೂಮಿ ಕಂಪಿಸಿರೋದ್ರಿಂದ ಅಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಎರಡೆರಡು ಬಾರಿ ಭೂಮಿ ಕಂಪನ ಆಗಿದೆ. ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಕೂಡ ಧರಾಶಾಹಿ ಆಗಿದ್ದಾವೆ. ಸದ್ಯದ ಅಲ್ಲಿನ ಪರಿಸ್ಥಿತಿ ಹೇಗಿದೆ, ಎಷ್ಟು ಜನ ಅವಶೇಷಗಳ ಅಡಿ ಸಿಕ್ಕಾಕೊಂಡಿದ್ದಾರೆ, ಏನು ಎತ್ತ, ರಕ್ಷಣಾ ಕಾರ್ಯ ಯಾವ ರೀತಿ ನಡೀತಾ ಇದೆ ಸಂತೋಷ್? ಸಿಂಧೂರ, ಇವತ್ತು ಬೆಳಗ್ಗೆ 11:50 ಆಸುಪಾಸಿನಲ್ಲಿ ನಡೆದಿರುವಂತಹ ಈ ಒಂದು ಭೂಕಂಪ ಮೊದಲ ಬಾರಿಗೆ 7.2ರ ಈ ಒಂದು ತೀವ್ರತೆಯಲ್ಲಿ ಮೊದಲ ಬಾರಿಗೆ ಮೊದಲ ಒಂದು ಅವಧಿಯ ಪ್ರಬಲವಾದಂತಹ ಭೂಕಂಪ ಸಂಭವಿಸಿದೆ. ಅದಾದ ಬಳಿಕ ಕೇವಲ 15 ನಿಮಿಷದ ಅವಧಿಯಲ್ಲಿ ಮತ್ತೊಮ್ಮೆ ಎರಡನೇ ಬಾರಿಗೆ ಮತ್ತೊಮ್ಮೆ ಭೂಕಂಪ ಸಂಭವಿಸುವ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಅದರ ತೀವ್ರತೆಯು ಕೂಡ 6.4ರಷ್ಟಿತ್ತು ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಮಾಹಿತಿಯನ್ನ ಹಂಚಿಕೊಳ್ಳಲಾಗಿದೆ. ಆದರೆ ಎರಡು ಬಾರಿ ಭೂಕಂಪವಾದಂತಹ ಹಿನ್ನೆಲೆಯಿಂದಾಗಿ ಜೊತೆಗೆ ದೊಡ್ಡ ಭಾರಿ ಪ್ರಮಾಣದ ಭೂಕಂಪ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ವಿಶ್ಲೇಷಣೆಯನ್ನ ಮಾಡಲಾಗ್ತಾ ಇದೆ. ಒಂದು ಇಲ್ಲಿ ಸ್ಪಷ್ಟವಾಗುತ್ತೆ, ಎರಡು ಬಾರಿ ನಡೆದಿರುವಂತಹ ಈ ಒಂದು ಭೂಕಂಪ ಏನಿದೆ ಇದು ಭೂಮಿಯ ಆಳದಲ್ಲಿ 10 ಕಿಲೋಮೀಟರ್ನ ಆಳದಲ್ಲಿ ನಡೆದಿದೆ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಹೇಳಲಾಗ್ತಾ ಇದೆ. ಜೊತೆಗೆ ಈ ಒಂದು ಪ್ರಬಲವಾದ ಭೂಕಂಪದಿಂದಾಗಿ ಬಹುತೇಕ ನಿರ್ಮಾಣ ಹಂತದಲ್ಲಿದ್ದಂತಹ ಕಟ್ಟಡಗಳಿರ್ಬೋದು, ಜೊತೆಗೆ ಸುತ್ತಮುತ್ತ ಇದ್ದಂತಹ ಬ್ಯಾಂಕಾಕ್ನ ಬಹುತೇಕ ಕಟ್ಟಡಗಳಿಗೆ ಇದು ದೊಡ್ಡ ಮಟ್ಟದ ಹಾನಿಯನ್ನು ಉಂಟು ಮಾಡಿದೆ ಅನ್ನುವಂಥದ್ದನ್ನು ಹೇಳಲಾಗ್ತಿದೆ. ಜೊತೆಗೆ ಬಹುತೇಕ ಒಳಗಡೆ ಇದ್ದಂತಹ ಎಲ್ಲ ಜನರು ಕೂಡ ತಮ್ಮ ಜೀವ ಭಯದಿಂದ ಕೂಡ ಮನೆಯ ಒಳಗಡೆಯಿಂದ ಜೊತೆಗೆ ಕೆಲಸ ಮಾಡ್ತಿದ್ದಂತಹ ಆ ಒಂದು ಕಟ್ಟಡಗಳಿಂದ, ಕಚೇರಿಯಿಂದ ಎಲ್ಲರೂ ಕೂಡ ಹೊರಗಡೆ ಓಡ್ತಾ ಇರೋದು ಒಂದು ಕಡೆ ಆದ್ರೆ, ಬಹುತೇಕ ಬಿರುಕು ಬಿಟ್ಟಿರುವಂತಹ ಭಾಗಶಃ ಕಟ್ಟಡಗಳು ಕೂಡ ಅಲುಗಾಡಿರುವಂತಹ ವಿಡಿಯೋಗಳು ಸಾಮಾಜಿಕ ತಾಣದಲ್ಲಿ ಇದೀಗ ತಮ್ಮ ಒಂದು ದೊಡ್ಡ ಮಟ್ಟದಲ್ಲಿ ಚರ್ಚೆಗೂ ಕೂಡ ಕಾರಣವಾಗ್ತಾ ಇದೆ. ಯಾಕೆಂತ ಹೇಳಿದ್ರೆ ವೈರಲ್ ಒಂದ್ ಕಡೆ ಆಗ್ತಾ ಇದ್ರೆ ಈ ವಿಡಿಯೋಗಳು, ಮತ್ತೊಂದು ಕಡೆ ಕೆಲವೊಂದಿಷ್ಟು ವಿದ್ಯುತ್ ಎಲೆಕ್ಟ್ರಾನಿಕ್ ಉಪಕರಣಗಳು ಕೂಡ ಅಲುಗಾಡಿರುವಂತಹ ದೃಶ್ಯಾವಳಿಗಳು ವೈರಲ್ ಆಗ್ತಾ ಇದೆ.
ಮತ್ತೊಂದು ಕಡೆ ಈ ರೀತಿಯಾದಂತಹ ಒಂದು ಘಟನೆ ನಡೆದಂತ ತಕ್ಷಣವೇ ಅಲ್ಲಿರುವಂತಹ ರಕ್ಷಣಾ ಸಿಬ್ಬಂದಿಗಳು ಕೂಡ ಒಂದು ಪ್ರದೇಶಕ್ಕೆ ಭೇಟಿಯನ್ನ ನೀಡಿ ಆದಷ್ಟು ಎಷ್ಟು ಜನ ಇನ್ನೂ ಕೂಡ ಅಲ್ಲಿ ಈ ಒಂದು ಘಟನೆಯ ಒಳಗಡೆ ಸಿಕ್ಕಿ ಹಾಕೊಂಡಿದ್ದಾರೆ ಅಥವಾ ಎಷ್ಟು ಸಾವು ನೋವುಗಳು ಸಂಭವಿಸಿದೆ ಅದರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾದಂತಹ ಮಾಹಿತಿಗಳು ಲಭ್ಯವಾಗಿಲ್ಲ. ಪ್ರಾಥಮಿಕ ಮಾಹಿತಿಯ ಒಂದು ವರದಿಯ ಪ್ರಕಾರ ಬಹುತೇಕ ದೊಡ್ಡ ಮಟ್ಟದ ಒಂದು ಭಾರಿ ಪ್ರಮಾಣದ ನಷ್ಟವಾಗಿದೆ ಅನ್ನುವಂಥದ್ದನ್ನು ಹೇಳಲಾಗ್ತಾ ಇದೆ. ಯಾಕೆಂತ ಹೇಳಿದ್ರೆ ಕಟ್ಟಡಗಳು ಕೂಡ ಉರುಳಿದೆ, ಜೊತೆಗೆ ಬಿರುಕುಗೊಂಡಿದೆ, ಹಾನಿಗೆ ಒಳಗಾಗಿದೆ ಅನ್ನುವಂಥದ್ದನ್ನು ಹೇಳಲಾಗ್ತಿದೆ. ಜನರು ಚಲ್ಲಾಪಿಲ್ಲಿಯಾಗಿ ಓಡ್ತಾ ಇರುವಂತಹ ದೃಶ್ಯಾವಳಿಗಳು ಇದೆಲ್ಲ ಕೂಡ ಇದಾಗ್ತಿದೆ. ಜೊತೆಗೆ ಗಡಿ ಭಾಗದಲ್ಲಿ ಇರುವಂತಹ ರಾಷ್ಟ್ರಗಳಿಗೆ ಇದರ ಒಂದು ಎಫೆಕ್ಟ್ ಆಗಿದೆ. ರಾಷ್ಟ್ರ ರಾಜಧಾನಿ ನವದೆಹಲಿಯ ಗಡಿ ಭಾಗದಲ್ಲೂ ಕೂಡ ಇದರ ಒಂದು ಭೂಕಂಪದ ಅನುಭವವಾಗಿದೆ ಅನ್ನುವಂತ ಹೇಳಲಾಗ್ತಿದೆ. ಹೆಚ್ಚಾಗಿ ಥಾಯ್ಲೆಂಡ್ ನಲ್ಲಿ ಇದರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ನಷ್ಟವನ್ನು ಉಂಟಾಗಿದೆ. ಜೊತೆಗೆ ಮಯನ್ಮಾರ್ನ ಸುತ್ತಮುತ್ತ ಒಂದು ಪ್ರದೇಶವೇನಿತ್ತು ಅಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಕಟ್ಟಡಗಳಿಗೆ ಹಾನಿಯಾಗಿದೆ. ಜೊತೆಗೆ ರಕ್ಷಣಾ ಕಾರ್ಯಗಳು ಈಗಾಗಲೇ ಆರಂಭವಾಗಿರೋದ್ರಿಂದ ಕೆಲವೊಂದಿಷ್ಟು ಸಮಯದ ಬಳಿಕ ಎಷ್ಟು ದೊಡ್ಡ ಪ್ರಮಾಣದ ಒಂದು ಹಾನಿಯಾಗಿದೆ, ಜೊತೆಗೆ ಸಾವು ನೋವುಗಳ ಬಗ್ಗೆ ಸ್ಪಷ್ಟವಾದಂತಹ ಮಾಹಿತಿಗಳನ್ನ ಪಡೆದುಕೊಳ್ಳೋದಕ್ಕೆ ಸಾಧ್ಯವಿದೆ. ಸಿಂಧೂರ. ಸಂತೋಷ್, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ವಿ, ಬ್ರಿಡ್ಜ್ಗಳು ಕೂಡ ಮುರಿದು ಹೋಗಿದೆ. ಸದ್ಯ ರಕ್ಷಣಾ ಕಾರ್ಯಾಚರಣೆ ಯಾವ ಹಂತದಲ್ಲಿದೆ, ಯಾವ ರೀತಿ ನಡೀತಾ ಇದೆ? ಖಂಡಿತ ಸಿಂಧೂರ, ಯಾಕೆಂತ ಹೇಳಿದ್ರೆ ಒಂದು ಕಡೆ ಕೇವಲ ಅಲ್ಲಿರುವಂತಹ ಸರ್ಕಾರ ಮಾತ್ರವಲ್ಲ, ಬಹುತೇಕ ನೆರೆಹೊರೆ ಎಲ್ಲ ರಾಷ್ಟ್ರಗಳು ಕೂಡ ಈ ಒಂದು ಘಟನೆಯ ಮಾಹಿತಿ ತಿಳಿದ ತಕ್ಷಣ ಸಂಪೂರ್ಣವಾದಂತಹ ಸಹಕಾರವನ್ನು ಕೊಡ್ತೇವೆ ಅನ್ನುವಂಥ ಇದ್ರ ಬಗ್ಗೆ ಮಾಹಿತಿಯನ್ನು ಕೂಡ ಹಂಚಿಕೊಂಡಿರುವಂತದ್ದು. ಆದ್ರೆ ಪ್ರಾಥಮಿಕವಾಗಿ ಅಲ್ಲಿರುವಂತಹ ರಕ್ಷಣಾ ಸಿಬ್ಬಂದಿಗಳು ಆ ಒಂದು ಪ್ರದೇಶಕ್ಕೆ ಧಾವಿಸಿರುವಂತದ್ದು, ಜೊತೆಗೆ ಕಟ್ಟಡದ ಮಧ್ಯೆ ಸಿಲುಕಿರುವಂತಹ ಎಲ್ಲ ಜನರನ್ನ ರಕ್ಷಣೆ ಮಾಡುವಂತಹ ಕೆಲಸ ಪ್ರಾಥಮಿಕ ಹಂತದಲ್ಲಿ ನಡೀತಾ ಇದೆ. ಜೊತೆಗೆ ಮರಗಳು ಕೂಡ ಧರೆಗುಳಿದಿರುವಂತಹ ದೃಶ್ಯಾವಳಿಗಳು ವೈರಲ್ ಆಗ್ತಾ ಇದೆ. ಇದೆಲ್ಲವನ್ನು ಕೂಡ ಗಮನಿಸಿದರೆ ರಕ್ಷಣಾ ತಂಡಗಳಿಗೆ ಈ ರೀತಿಯಾದಂತಹ ಘಟನೆಗಳು ದೊಡ್ಡ ಮಟ್ಟದಲ್ಲಿ ಚಾಲೆಂಜಿಂಗ್ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕೆಂತಂದ್ರೆ ಕೆಲವು ಪ್ರದೇಶಗಳಲ್ಲಿ ರಕ್ಷಣಾ ಕಾರ್ಯಗಳು ನಡೀತಾ ಇರುತ್ತೆ, ಮತ್ತೊಂದು ಪ್ರದೇಶಗಳಲ್ಲಿ ಆ ರೀತಿಯಾದಂತಹ ಎಫೆಕ್ಟ್ ಹಾನಿಗೊಳಗಾಗಿದ್ದಂತಹ ಕಟ್ಟಡಗಳು ಜೋರಾದಂತಹ ಗಾಳಿಗಳಿಗೆ ಬೀಳುವಂತದ್ದು, ಜೊತೆಗೆ ಒಂದರ ಕಟ್ಟಡಗಳಿಂದ ಮತ್ತೊಂದು ಕಟ್ಟಡಗಳಿಗೆ ಹಾನಿ ಉಂಟಾಗಿ ಆ ಕಟ್ಟಡಗಳು ಕೂಡ ಬೀಳುವಂತಹ ಸಾಧ್ಯತೆಗಳು ದೊಡ್ಡ ಪ್ರಮಾಣದಲ್ಲಿರುತ್ತೆ. ಹೀಗಾಗಿ ಒಂದು ಕಡೆ ರಕ್ಷಣಾ ಕಾರ್ಯಗಳು ನಡೀತಾ ಇದ್ರೆ ಮತ್ತೊಂದು ಕಡೆ ಮತ್ತೊಂದು ಭಾರಿ ಪ್ರಮಾಣದ ನಷ್ಟ ಆಗ್ತಾ ಇರುತ್ತೆ. ಹೀಗಾಗಿ ಆರಂಭದಲ್ಲಿ ಪ್ರಾಥಮಿಕವಾಗಿ ಈ ಎಲ್ಲ ರಕ್ಷಣಾ ಕಾರ್ಯಗಳು ನಡೀತಾ ಇದೆ ಅಂತ ಹೇಳಿದ್ರೆ ಇಲ್ಲಿ ತಪ್ಪಾಗ್ಲಿಕ್ಕಿಲ್ಲ. ಮತ್ತೊಂದು ಕಡೆಗೆ ಮತ್ತಷ್ಟು ಹಾನಿಗೆ ಒಳಗಾಗಿರುವಂತಹ ಕಟ್ಟಡದಿಂದ ಜನರನ್ನ ಸುರಕ್ಷಿತ ಪ್ರದೇಶಗಳಿಗೆ ಶಿಫ್ಟ್ ಮಾಡುವಂತಹ ಒಂದು ಚಾಲೆಂಜ್ ಕೂಡ ಇರುತ್ತೆ. ಮೊದಲಿಗೆ ಜನರ ಜೀವವನ್ನು ರಕ್ಷಣೆ ಮಾಡುವಂಥದ್ದು, ಮತ್ತೊಂದು ಕಡೆಗೆ ತುಂಬಾ ಪ್ರಾಮುಖ್ಯತೆ ಹೊಂದಿರುವಂತಹ ಕೆಲವೊಂದಿಷ್ಟು ಕಟ್ಟಡಗಳಿಂದ ಜನರನ್ನ ಹೊರತೆಗೆದು ಅವರನ್ನು ಕೂಡ ಬೇರೆ ಸ್ಥಳಕ್ಕೆ ಶಿಫ್ಟ್ ಮಾಡುವಂಥದ್ದು. ಇನ್ನು ಹಾನಿಗೆ ದೊಡ್ಡ ಮಟ್ಟದಲ್ಲಿ ಹಾನಿಯಾಗಿರುವಂತಹ ಕಟ್ಟಡಗಳು ಯಾವ ಸಂದರ್ಭದಲ್ಲೂ ಕೂಡ ಅನಾಹುತಕ್ಕೆ ಈಡಾಗಬಹುದು. ಹಾಗಾಗಿ ಆ ಕಟ್ಟಡವನ್ನ ಆದಷ್ಟು ಶೀಘ್ರ ತೆರೆಮರೆಗೆ ಸರಿಸುವಂತಹ ಪ್ರಯತ್ನಗಳು ಆಗ್ತಾ ಇರುತ್ತೆ. ಈ ರೀತಿಯಾದಂತಹ ರಕ್ಷಣಾ ಕಾರ್ಯಗಳು ಈಗ ಪ್ರಾಥಮಿಕವಾಗಿ ನಡೀತಾ ಇದೆ. ಆದ್ರೆ ಅಲ್ಲಿರುವಂತಹ ಸರ್ಕಾರ ಎಷ್ಟರ ಮಟ್ಟಿಗೆ ಈ ದೊಡ್ಡ ಮಟ್ಟದಲ್ಲಿ ನಡೆದಿರುವಂತಹ ಒಂದು ಪ್ರಬಲ ಭೂಕಂಪವಾಗಿರೋದ್ರಿಂದ, ಅದರಲ್ಲೂ ಕೂಡ 2 ಬಾರಿ ವಿತಿನ್ 15 ಮಿನಿಟ್ಸ್ ಅದರ ಒಳಗಾಗಿ ನಡೆದಿರುವಂತಹ ಭೂಕಂಪವಾಗಿರೋದ್ರಿಂದ ಸಹಜವಾಗಿ ದೊಡ್ಡ ಮಟ್ಟದ ಹಾನಿ ಉಂಟಾಗಿದೆ ಅನ್ನುವಂಥದ್ದನ್ನ ಹೇಳಿದೆ. ಆದ್ರೆ ಎಷ್ಟು ಸಾವು ನೋವುಗಳಾಗಿದೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾದಂತಹ ಮಾಹಿತಿಯನ್ನ ಹಂಚಿಕೊಂಡಿಲ್ಲ. ಥ್ಯಾಂಕ್ ಯು ಸಂತೋಷ್, ನಿಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆಯಾಗಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಗಗನಚುಂಬಿ ಕಟ್ಟಡಗಳು ಕೂಡ ಯಾವ ರೀತಿ ಬಿದ್ವು ಅಂತ ಹೇಳಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಇದು ರೆಸಿಡೆನ್ಷಿಯಲ್ ಏರಿಯಾ ಅನ್ನೋ ರೀತಿ ಕಾಣಿಸ್ತಾ ಇದೆ. ರೆಸಿಡೆನ್ಷಿಯಲ್ ಏರಿಯಾ ಇದು. ಮನೆ ಯಾವ ರೀತಿ ಭೂಮಿ ಕಂಪಿಸಿದಂತಹ ಒಂದು ಇದಕ್ಕೆ ಯಾವ ರೀತಿ ವಾಲಿದೆ ಅನ್ನುವಂಥದ್ದನ್ನ ನೋಡ್ತಾ ಇದ್ದೀರಾ ನೀವು. ಮನೆ ಒಳಗಡೆ ಯಾರಾದ್ರೂ ಇದ್ದವರು ನೋಡಿ, ಯಾವಾಗ ಭೂಮಿ ಕಂಪಿಸ್ತು ಈ ರೀತಿಯಾದಂತಹ ದೃಶ್ಯಗಳನ್ನ ನೀವು ನೋಡ್ತಾ ಹೋಗ್ಬೋದು. 2 ಬಾರಿ ಭೂಮಿ ಕಂಪಿಸಿದಂತಹ ಇದಕ್ಕೆ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಕಂಪನದ ತೀವ್ರತೆಗೆ ಬಿಲ್ಡಿಂಗ್ ಮೇಲಿದ್ದಂಥ ಒಂದು ಪೂಲ್ ಏನಿತ್ತು, ಸ್ವಿಮ್ಮಿಂಗ್ ಪೂಲ್, ಅದರ ನೀರು ಹೊರಗಡೆ ಬರ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದೀರಿ. ಸದ್ಯ ಸಾವು ನೋವಿನ ಬಗ್ಗೆ ಇನ್ನೂ ಯಾವುದೇ ರೀತಿಯಾದಂತಹ ವರದಿ ಆಗಿಲ್ಲ. ನಿರ್ಮಾಣ ಹಂತದಲ್ಲಿದ್ದಂತಹ ಬೃಹತ್ ಕಟ್ಟಡ ಹೇಗೆ ಧರೆಗೆ ಉರುಳಿತು ಅನ್ನುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಕೇವಲ ಅಲ್ಲಿನ ಸರ್ಕಾರ ಮಾತ್ರ ಅಲ್ಲ, ಅಕ್ಕಪಕ್ಕದ ರಾಷ್ಟ್ರಗಳು ಕೂಡ ನೆರವಿಗೆ ಬರೋದಾಗಿ ಹೇಳಿದಾವೆ. ಸೊ ಹಾಗಾಗಿ ಅಲ್ಲಿನ ಸಿಕ್ಕಾಕೊಂಡಿರುವಂತಹ ಜನರ ರಕ್ಷಣೆ ಕಾರ್ಯ ಕೂಡ ನಡೀತಾ ಇದೆ.